ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಪ್ಪಾಯನ ಬಳಸ್ಕೊಂಡು ಪ್ಯಾನ್ ಕೇಕ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ಕಳಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ಈ ವಿಡಿಯೋ ತೋರಿಸ್ತೀನಿ, ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ. ಇಲ್ಲಿ ಒಂದು ಬಟ್ಲಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಹಾಗೆ 3ರಿಂದ 4 ಸ್ಪೂನ್ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ, ಹಾಗೆ ಹಾಲು, ಬೇಕಿಂಗ್ ಪೌಡರು, ಹಾಗೆ ಹಣ್ಣಾಗಿರೋವಂಥ ಪಪ್ಪಾಯ ತೊಗೊಂಡಿದ್ದೀನಿ. ಜಾಸ್ತಿ ಸ್ವೀಟ್ ಆಗಿರೋವಂಥ ಹಣ್ಣಾಗಿರೋವಂಥ ಪಪ್ಪಾಯ ತೊಗೊಂಡ್ರೆ ಸ್ವೀಟ್ ಜಾಸ್ತಿ ಹಾಕೋದು ಬೇಕಾಗೋದಿಲ್ಲ. ಹಾಗೆ ಸಕ್ಕರೆ ಹಾಕಿದ್ದೀನಿ, ಹಾಗೆ ಹಾಲು ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೊಬರ್ಬೇಕು. ಇದಕ್ಕೆ ಬೇಕಿಂಗ್ ಪೌಡರು ಒಂದು ಅರ್ಧ ಸ್ಪೂನು, ಹಾಗೆ ಗೋಧಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಕೇಕ್ ಬ್ಯಾಟರ್ ಹೇಗೆ ಕಲಿಸ್ಕೊತೀವಲ್ವ ಅಷ್ಟು ಮಟ್ಟಿಗೆ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಕೇಕ್ ಮಾಡೋಕ್ಕೆ ಬರ್ದಲೇ ಇರೋರು ಸಹ ಈ ಪ್ಯಾನ್ ಕೇಕ್ನ ತುಂಬ ಈಸಿಯಾಗಿ ಮಾಡ್ಬೋದು. ಈಗ ಬ್ಯಾಟರ್ ರೆಡಿಯಾಗಿದೆ, ಅಂಚು ಕಾದಿದ್ದಾದಮೇಲೆ ನಾವು ದೋಸೆ ಹೇಗೆ ಹಾಕ್ತೀವಲ್ವ ಆ ಥರ ಸೆಟ್ ದೋಸೆ ಹಾಕ್ತೀವಲ್ಲ ಆ ರೀತಿ ಹಾಕಬೇಕಾಗತ್ತೆ ಇದನ್ನು. ಆಮೇಲೆ ತುಂಬ ಸ್ಮೂತಾಗಿ ತಿರುವಾಕಬೇಕು, ಏನಕ್ಕೆ ಅಂದರೆ ತುಂಬ ಸಾಫ್ಟಾಗಿರುತ್ತೆ, ಅದಕ್ಕೋಸ್ಕರ. ಇದನ್ನು ನೀವು ಹನಿ ಜೊತೆಗೂ ತಿನ್ಬೋದು ಅಥವಾ ಚಾಕ್ಲೇಟ್ ಸಿರಪ್ ಜೊತೆಗೂ ತಿನ್ಬೋದು. ಮಕ್ಕಳು ಲಂಚ್ ಬಾಕ್ಸಿಗೆ ನಾವೇನಾದರೂ ಹೆಲ್ತಿಯಾಗಿರೋದು ಕಳಿಸ್ಬೇಕು ಅಂದರೆ ಈ ರೀತಿಯಾದ ಪ್ಯಾನ್ ಕೇಕನ್ನು ಕಳಿಸ್ಬೋದು. ಇಲ್ಲಿ ನೀವು ಎಗ್ ಹಾಕಿ ಮಾಡೋದಾದರೆ ಎಗ್ ಹಾಕಿ ಮಾಡ್ಬೋದು, ಎಗ್ ಹಾಕದಲ್ಲೇ ಮಾಡ್ತೀವಿ ಅಂದರೆ ಈ ರೀತಿ ಮಾಡ್ಬೋದು. ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲ ಅಂದರೆ ನಿಮಗೆ ತೆಗಿಬೇಕಾದ್ರೆ ಈ ರೀತಿ ತಿರುವಾಕಬೇಕಾದ್ರೆ ಅಲ್ಲಲ್ಲೇ ಅಂಟ್ಕೊಬಿಡುತ್ತೆ ಅಥವಾ ಈಸಿಯಾಗಿ ಬರೋದಿಲ್ಲ. ಅದಕ್ಕೆ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಮಕ್ಕಳಿಗೆ ಏನಾದರೂ ಹೆಲ್ತಿಯಾಗಿ ನಾವೇನಾದರೂ ಸ್ನ್ಯಾಕ್ಸ್ ಕಳಿಸ್ಬೇಕು ಅಂದರೆ ಈ ರೀತಿ ಒಂದು ಪ್ಯಾನ್ ಕೇಕ್ನ ಮಾಡಿ ಕಳಿಸ್ಬೋದು. ನೀವೇನಾದರೂ ಕೇಕ್ ಥರ ಬರಬೇಕು ಅನ್ನೋದಾದರೆ ಸ್ವಲ್ಪ ಸೋಡಾನು ಮಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾನು ಸಾಫ್ಟಾಗಿ ಬೇಕು ಅನ್ನೋದಕ್ಕೋಸ್ಕರ ಸೋಡಾನ ಮಿಕ್ಸ್ ಮಾಡಿಲ್ಲ. ಈ ಪ್ಯಾನ್ ಕೇಕಿಗೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ದೋಸೆ ಥರನೇ ಅದು ಇರುತ್ತೆ, ಸೆಟ್ ದೋಸೆ ಥರನೇ. ಇದಕ್ಕೆ ಜೇನುತುಪ್ಪ ಹಾಗೆ ಚಾಕ್ಲೇಟ್ ಸಿರಪ್ನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಇದು ಫೇವ್ರೆಟ್ ಲಂಚ್ ಬಾಕ್ಸ್ ಕೂಡ ಆಗಬಹುದು. ಸ್ವೀಟ್ ಆಗಿರೋ ದೋಸೆ ತಿಂದಂಗೆ ಟೇಸ್ಟ್ ಇರುತ್ತೆ ಇದು. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೋಬೋದು. ಹಾಗೆ ತುಂಬ ಕೇಕ್ ಥರ ಸ್ಪಾಂಜಿನೆಸ್ ಬೇಕು ಅಂದರೆ ಎಗ್ ಅಥವಾ ಸೋಡಾನ ಬಳಸ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.